ಸರ್ ಕೂತ್ಕೊಳ್ಳಿ ಪ್ಲೀಸ್ ಕೂತ್ಕೊಳ್ಳಿ. ಕೇಳಿಸ್ಕೊಂಡೆ, ಎಲ್ಲ ಕೇಳಿಸ್ಕೊಂಡೆ. ಇವರಿಬ್ಬರಿಗೂ ಮದುವೆ ಮಾಡಿಸೋ ಜವಾಬ್ದಾರಿ ನಿಮ್ದು. ಆಯ್ತು ಸರ್, ನಿನ್ನ ಮದುವೆನ ನಾನ್ ಮಾಡಿಸ್ತೀನಿ. ಕಾಳಿಂಗ, ಇದ್ರಲ್ಲಿ ನಿನ್ ಇಡೀ ಜಾತಕನೇ ಅಡಗಿದೆ ಕಾಳಿಂಗ. ನಿನ್ನ ಅದೃಷ್ಟ ಚೆನ್ನಾಗಿತ್ತು, ಅದಕ್ಕೆ ರೊಟ್ಟಿ ಜಾರಿ ನನ್ ತಟ್ಟೆ ಬಂದ್ ಬಿತ್ತು. ನನ್ನಿಂದ ಇಷ್ಟೆಲ್ಲ ನೆಟ್ವರ್ಕ್ ಕೆಲಸ ಮಾಡ್ತಿದ್ಯಾ? ಇದನ್ ಕೊಟ್ಟಿದ್ ಯಾರು? ಚಾರ್ಲಿ ಅಂತ, ಆ ಹುಡ್ಗಿ ಲವರು. ನನ್ ಮಗ ಇನ್ನೂ ಬದುಕೇ ಇದಾನ? ತಗೋಣ ಬಾಸ್, ನನ್ನ ಮಗನ್ ನಾನು ಎತ್ಬಿಡ್ತೀನಿ ಬಿಡಿ ಬಾಸ್. ಬೋಲೋ ಕಾಳಿಂಗ. ಬಾಸ್, ಆ ಹುಡುಗಿ ಲವರ್ ಇನ್ನು ಬದುಕೇ ಇದಾನೆ. ಐ ಕಾಳಿಂಗ, ಕ್ಯಾ ಬಾತ್ ಕರ ಆಯ್ತು? ಅಷ್ಟೇ ಅಲ್ಲ ಬಾಸ್, ನಮ್ ಸೀಕ್ರೆಟ್ನೆಲ್ಲ ಶೂಟ್ ಮಾಡಿ ಆ ಎಸಿಪಿಗೆ ಮೆಮೊರಿ ಕಾರ್ಡ್ ತಂದು ಕೊಟ್ಟಿದ್ದಾನೆ ಬಾಸ್. ಕಾಯೋ ಮೆಮೊರಿ ಕಾರ್ಡ್? ನನ್ನ ಹತ್ರನೇ ಇದೆ ಬಾಸ್. ಮೆಮೊರಿ ಕಾರ್ಡ್ ಕೋ ಧ್ಯಾನ್ ಸೆ ರಖೋ ತುಮಾರೆ ಪಾಸ್. ನಾನು ಇಂಡಿಯಾಕ್ಕೆ ಹೋಗ್ಲೇಬೇಕು. ಅವನು ಇಲ್ಲಿಗೆ ಬರೋಕ್ಕಿಂತ ಮುಂಚೆ ನೀವು ಇಲ್ಲಿಗೆ ಬರೋದು ಒಳ್ಳೇದು ಬಾಸ್. ಹಮಾರಿ ಶಾದಿ ಕಾ ತಯಾರ್ ಕರೋ. ಏನ ಪೊಲೀಸ್ ಅಂತ ಬಂದ್ರೆ ಇರೋ ಸಾಕ್ಷಿನೂ ಹೋಯ್ತಲ್ಲ. ನನ್ನ ಆಚೆ ಬಿಟ್ಬಿಟ್ಟು ನೀನ್ ಒಬ್ಬನೇ ಒಳಗೆ ಕರ್ಕೊಂಡು ಹೋದಾಗ್ಲೇ ಡೌಟ್ ಆಯ್ತು. ನನ್ನ ಮಗ ನಮ್ ಪಾಲಿಗೆ ಶಂಕರ್ IPS ಸಾಂಗ್ಲಿ ಅನ್ನೋ ಆಯ್ತಾನಾದ್ರೂ ವಜ್ರಮುನಿ ಆಗ್ಬಿಟ್ಟ. ಏನಾದ್ರು ಮಾಡೋ ಅಂಜಿ, ಲೀಲಾ ಹುಡುಕ್ಬೇಕು. ಮಗ, ಹೆಂಗಾದ್ರೂ ಮಾಡಿ ಲೀಲನ್ನ ಹುಡುಕ್ಲೇಬೇಕು. ನೋಡು, ಇಬ್ರು ಒಟ್ಟಿಗೆ ಹುಡುಕಿದ್ರೆ ಆಗಲ್ಲ. ನಾಳೆಯಿಂದ ನೀನ್ ಬೇರೆ ಕಡೆ ಹುಡುಕೋ, ನಾನ್ ಬೇರೆ ಕಡೆ ಹುಡುಕ್ತೀನಿ. ಅದನ್ನೆಲ್ಲ ಬಿಟ್ಟಾಕು, ತಪ್ಸ್ಕೊಳ್ಳೋದು ನೋಡಲ್ಲ ಫಸ್ಟ್. ಹೌದಲ್ವಾ? ನೋಡೀಗ ನನ್ ಮಕ್ಳು ನನ್ ಮೊಬೈಲ್ ಹೊಡ್ಕೊಂಡು ಹೋಗ್ಬಿಟ್ಟ. ಹಿಡ್ಕೊಂಡು ಯಾರಾದ್ರೂ ಗೇಟ್ ಹತ್ರ ಹಿಡ್ಕೊಂಡು. ಸ್ವಾಮಿ ಅನ್ನದಾತ ಪ್ರಭುಗಳೇ, ದಯವಿಟ್ಟು ಒಂದು ದೊಡ್ಡ ಕಳ್ಳ ನೋಟಿದ್ರೆ ಆಗ್ತೀರಾ? ಹೋಗಯ್ಯೋ ಸುಮ್ನೆ, ನಾನಿರೋ ಟೆನ್ಷನ್ ಇವನ್ ಬೇರೆ. ಅರ್ಥ ಆಯ್ತಾ? ನೀನೇನು ಇಲ್ಲಿ ಇಷ್ಟು ದಿವಸ ಎಲ್ಲೋಗ್ಬಿಟ್ಟಿದ್ದ? ಏನೋ ಹಿಂಗಾಗ್ಬಿಟ್ಟಿದ್ಯಾ? ಎಲ್ಲೋಗಿದ್ಯಾ? ಲೇ, ಗಜನಿ ತರ ಇದ್ದವನು ಕಬಾಲಿ ತರ ಆಗ್ಬಿಟ್ಟಿದ್ಯಲ್ಲ. ನಾನ್ ಯಾರಂತ ನಿನ್ ಗೊತ್ತಾ? ನೀನ್ ಯಾರು ಅಂತ? ಲೇ, ನೀನ್ ಬೇಕಾದ್ರೆ ನಿಮ್ಮ ಅಪ್ಪ ಅಮ್ಮನ ಮರಿಬಹುದು, ಆದ್ರೆ ನನ್ನ ಮಾತ್ರ ಮರೆಯಕ್ ಸಾಧ್ಯನೇ ಇಲ್ಲ. ನಾನ್ ಗೊತ್ತಿರ್ಬೇಕಂದ್ರೆ ನಿಂಗೆ ಲೀಲಾನು ಗೊತ್ತಿರ್ಬೇಕು ತಾನೆ? ಎಲ್ಲೂ ಲೀಲಾ, ಎಲ್ಲೂ ಲೀಲಾ, ಪ್ಲೀಸ್ ಹೇಳು. ಯಾವ ಲೀಲನೋ? ರಾಮ್ ಲೀಲನ? ಯಾವ ಲೀಲನಪ್ಪ? ನೋಡು, ಲೀಲಾ ಗೊತ್ತು ತಾನೆ? ಈ ಡಿಪಾರ್ಟ್ಮೆಂಟ್ ನಮ್ದಲ್ಲಪ್ಪ. ಇದನ್ನೇನಿದ್ರು ರಮ್ಮಿನೇ ವಿಚಾರಿಸ್ಬೇಕು. ರಮ್ಮಿನಾ? ಅವನಲ್ಲಿ ಸಿಗ್ತಾನೆ. ಅವನು ಬರ್ತಾನೆ. ನೀನೇನ್ ಭಯ ಬಿಡ್ಬೇಡ, ನೀನು ಖಂಡಿತ ಸಾಯಿಸ್ರ ಅವನ್ನ. ನೀನೆಷ್ಟೇ ಹತ್ರನೂ ಸತ್ಯದವನು ಎದ್ದು ಬರಲ್ಲ. ನಿನ್ಗೋಸ್ಕರ ಅವನೇನಾದ್ರೂ ಬಂದ್ರೆ ಇದೇ ಗತಿ. ಆ ಬಾಡಿನ ಪಾರ್ಸಲ್ ಮಾಡ್ರೋ. ಆಯ್ತಣ್ಣ. ಓ ಲಾರ್ಡ್ ಜೀಸಸ್,
ಪ್ಲೀಸ್ ಬ್ಲೆಸ್ ಮೈ ಚೈಲ್ಡ್. ಈ ಪವಿತ್ರಾಲಯಕ್ಕೆ ಬಂದ ಮೇಲೆ ಈ ಪ್ರಭುವಿನ ಕೃಪೆ ಸದಾ ಇರ್ತದೆ, ಚಿಂತಿಸಬೇಡ. ಕಾಳಿಂಗನ ಸಾಮ್ರಾಜ್ಯನ ಸರ್ವನಾಶ ಮಾಡ್ಬೇಕು ಅಂತ ನಾನು ಕಷ್ಟಪಟ್ಟಿದ್ದೆಲ್ಲ ನಿನ್ನಿಂದ ನಾಶ ಆಗೋಯ್ತು. ಈಗ್ಲಾದ್ರೂ ಮನುಷ್ಯನಾಗು, ನಾನು ಅರ್ಥ ಮಾಡ್ಕೋ. ನಾನು ಮನುಷ್ಯನಾಗಿದ್ದೀನಿ. ನನ್ನ ಮಗಳನ್ನ ಹಾಳು ಮಾಡಿದ ಮೇಲೆ ಅದ್ರ ನೋವೇನು ಅಂತ ನನಗೆ ಉಪ್ಪಿನ ಮೇಲೆ ನೀರು ಕುಡಿಬೇಕು ಅಂತಾರೆ. ಆ ದೇವರು ನನಗೆ ಸರಿಯಾಗಿ ನೀರು ಕುಡಿಸ್ದ. ನನ್ಗಿದಾಗಬೇಕಾಗಿತ್ತು. ಹೌದು, ನೀನು ಅನ್ಕೊಂಡಂಗೆ ಆ ಚಿಪ್ಪು ಅವ್ರ ಕೈ ಹೋಗೋದಕ್ಕೆ ನಾನ್ ಕಾರಣ ಅಲ್ಲ. ಆ ಚಿಪ್ಪನ ನಾನು ಹುಡುಕ್ತೀನಿ. ಅದೃಷ್ಟ ಅವನ್ ಸಾಯ್ಬೇಕು, ಅವನ್ ಸಂಹಾರ ಆಗೋದಕ್ಕೆ ನಾನು ನಿನ್ ಸಂಪೂರ್ಣ ಸಹಾಯ ಮಾಡ್ತೀನಿ. ನಂಬು ಪ್ಲೀಸ್, ಪ್ಲೀಸ್. ನೀವ್ ಹೇಳ್ದ ಹಾಗೆ ಎಲ್ಲ ರೆಡಿ ಮಾಡ್ಸಿದೀನಿ. माशाअल्लाह, क्या दिख रही है? बिल्कुल चांद का टुकड़ा मेरी प्यारी. ನೀನ್ ಏನಾದ್ರೂ ಮಾಡ್ಕೋ, ಎಲ್ಲಾದ್ರೂ ಕರ್ಕೊಂಡು ಹೋಗು, ನನ್ ಚಾರ್ಲಿ ಬಂದೇ ಬರ್ತಾನೆ. ನಿಮಗೆಲ್ಲ ಐತೆ. देखो ये क्या कह रही है? ರೆಡಿ ಕಣೋ. ಎಲ್ಲಿ ಹೋದ್ರು ಈ ನನ್ನ ಮಕ್ಕಳು? ನೀನೇನು ಅಲ್ಲಿ ಇವ್ರು ಮಾಡಿರೋ ಫೈಟ್ಗೆ
ನಾನು ನಿನ್ ಫ್ಯಾನ್ ಆಗ್ಬಿಟ್ನಲ್ಲ. ಹೆಂಗ್ ಹೊಡ್ದ ಗೊತ್ತಾ?